ಸಮಂತಾ ಎರಡನೇ ಮದುವೆ ಡೇಟ್ ಫಿಕ್ಸ್. ಆಗಸ್ಟ್ ಅಥವಾ ಅಕ್ಟೋಬರ್ 6ರಂದು ಸಮಂತಾ ವೇಟ್ಸ್ ರಾಜ್. ಟಾಲಿವುಡ್ ಸ್ಟಾರ್ ನಾಯಕಿ ಸಮಂತಾ ಎರಡನೇ ಮದುವೆ ಆಗ್ತಿದ್ದಾರೆ ಅಂತ ವರದಿಯಾಗಿದೆ. ಇದಕ್ಕಾಗಿ ದಿನಾಂಕ ಕೂಡ ನಿಗದಿ ಆಗಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ನಾಗಚೈತನ್ಯ ಅವರಿಂದ ವಿಚ್ಛೇದನ ಪಡೆದ ನಂತರ ಒಂಟಿಯಾಗಿರುವ ಸಮಂತಾ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಾಲಿವುಡ್ ನಿರ್ದೇಶಕ ರಾಜ್ ನಿಧಿಮೋರ್ ಅವರನ್ನ ಪ್ರೀತಿಸ್ತಾ ಇದ್ದಾರೆ, ಹಾಗೆ ಅವರು ರಹಸ್ಯವಾಗಿ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ವದಂತಿಗಳು ಕೂಡ ಬೇಟೌನ್ ನಲ್ಲಿ ಹರಿದಾಡ್ತಾ ಇದೆ. ಈ ಸಂದರ್ಭಗಳ ನಡುವೆ ಮದುವೆ ದಿನಾಂಕ ಕೂಡ ನಿಗದಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಸಮಂತಾ ಮತ್ತು ರಾಜ್ ಅವರ ಕೆಲವು ವೈಯಕ್ತಿಕ ಫೋಟೋಗಳು ವೈರಲ್ ಆದವು. ಸಮಂತಾ ಅವರ ಎರಡನೇ ಮದುವೆಯು ಚರ್ಚೆ ಆಯಿತು. ಮತ್ತೊಂದು ಕಡೆ ಸಮಂತಾ ಎಲ್ಲಿಗೆ ಹೋದ್ರೂ ರಾಜ್ ಅವರನ್ನ ಹಿಂಬಾಲಿಸ್ತಾ ಇರುವುದು ಕಂಡು ಬರ್ತಿತ್ತು. ರಾಜ್ ಸಮಂತಾ ಅವರ ಭುಜದ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ನಗ್ತಾ ಇರುವ ಫೋಟೋ ಕೂಡ ಸಂಚಲನ ಸೃಷ್ಟಿ ಮಾಡಿತ್ತು. ಈ ಕ್ಷಣದಲ್ಲೇ ಮತ್ತೊಂದು ಸಂಚಲನಕಾರಿ ಸುದ್ದಿ ಹೊರಬಿದ್ದಿದೆ. ಇದು ಸಮಂತಾ ಅವರ ಎರಡನೇ ಮದುವೆ. ಸಮಂತಾ ಮತ್ತು ರಾಜ್ ನಿಡಿಮೋರ್ ಮದುವೆ ಸಂಬಂಧದಲ್ಲಿ ಒಂದಾಗಲಿದ್ದಾರೆ ಅಂತ ತೋರ್ತಾ ಇದೆ. ಆಗಸ್ಟ್ ನಲ್ಲಿ ಅವರ ಮದುವೆ ನಡೆಯಲಿದೆ ಅನ್ನುವ ವದಂತಿ ಕೂಡ ಇತ್ತು. ಸಮಂತಾ ಅಕ್ಟೋಬರ್ ನಲ್ಲಿ ಮದುವೆ ಆಗೋದಕ್ಕೆ ಆಸಕ್ತಿಯನ್ನ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಕ್ಟೋಬರ್ 6ರಂದು ಸಮಂತಾ ಮದುವೆ ಆಗೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಚೈತುಗೆ ದೊಡ್ಡ ಶಾಕ್ ನೀಡೋದಕ್ಕೆ ಸಮಂತಾ ಪ್ಲಾನ್ ಮಾಡಿದ್ದಾರೆ ಅನ್ನುವ ಸುದ್ದಿ ಕೂಡ ಜೋರಾಗಿದೆ. ಅಕ್ಟೋಬರ್ 6ರಂದು ಸಮಂತಾ ನಾಗಚೈತನ್ಯ ಮದುವೆ ಕೂಡ ನಡೆಯಿತು. ಅದಕ್ಕಾಗಿ ಸಮಂತಾ ಈ ದಿನಾಂಕವನ್ನ ನಿಗದಿಪಡಿಸಿದ್ದು, ರಾಜ್ ಸಮಂತಾ ಯಾವುದೇ ಗಡಿಬಿಡಿ ಇಲ್ಲದೆ ಸರಳ ಚರ್ಚ್ನಲ್ಲಿ ಒಂದಾಗಲಿದ್ದಾರೆ ಅಂತ ವರದಿಯಾಗಿದೆ. ಮತ್ತೊಂದು ಕಡೆ ಸಮಂತಾ ತಮ್ಮ ವೃತ್ತಿ ಜೀವನದ ಬಗ್ಗೆ ಬಹಳ ಎಚ್ಚರಿಕೆಯ ವಿಧಾನವನ್ನ ತೆಗೆದುಕೊಳ್ತಿದ್ದಾರೆ. ಇನ್ನು ಮುಂದೆ ಸವಾಲಿನ ಪಾತ್ರಗಳನ್ನ ಮಾತ್ರ ಮಾಡ್ತೀನಿ ಅಂತ ಸಮಂತಾ ಹೇಳ್ತಾರೆ. ಚಿತ್ರಗಳ ಆಯ್ಕೆಯ ಬಗ್ಗೆ ಹಲವು ರೀತಿಯಲ್ಲಿ ಯೋಚಿಸ್ತೀನಿ ಮತ್ತು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಆತುರ ಪಡುವುದಿಲ್ಲ ಅಂತ ಸ್ಯಾಮ್ ಹೇಳ್ತಾರೆ. ಇನ್ನು ಒಂದಾನೊಂದು ಕಾಲದಲ್ಲಿ ಟಾಲಿವುಡ್ ಸ್ಟಾರ್ ನಾಯಕಿಯಾಗಿದ್ದ ಸಮಂತಾ ಅಕ್ಕಿನೇನಿಯ ಮನೆಗೆ ಸೊಸೆಯಾಗಿ ಹೋಗಿದ್ರು. ನಾಗಚೈತನ್ಯ ಅವರನ್ನ ಮದುವೆಯಾದ ಈ ಸುಂದರ ನಟಿ 4 ವರ್ಷಗಳ ಕಾಲ ತಮ್ಮ ದಾಂಪತ್ಯ ಜೀವನವನ್ನ ನಡೆಸಿದ್ರು ಮತ್ತು ನಂತರ ಬೇರ್ಪಟ್ರು. ನಂತರ ಅವರು ಮಯೋಸಿಟಿಸ್ ಅನ್ನುವ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ತಿಳಿದು ಬಂತು. ಅನೇಕ ತೊಂದರೆಗಳನ್ನ ಎದುರಿಸಿ ಈ ಪರಿಸ್ಥಿತಿಯಲ್ಲಿ ಸಮಂತಾರ ಎರಡನೇ ಮದುವೆ ವಿಷಯವೂ ಕೂಡ ಜನರಲ್ಲಿ ಬಿಸಿ ಬಿಸಿ ಚರ್ಚೆಯನ್ನ ಉಂಟು ಮಾಡಿದೆ. ಸಮಂತಾ ಅವರು ಟಾಪ್ ಹೀರೋಯಿನ್ ಆಗಿ ಬೆಳೀತಾ ಇರುವಾಗ ವೆಬ್ ಸಿರೀಸ್ ಮೂಲಕ ತಮ್ಮ ಪ್ರತಿಭೆಯನ್ನ ಬಹಿರಂಗಪಡಿಸಿದ್ದಾರೆ. ಅವರು ಈಗಾಗಲೇ ಉದ್ಯಮದಲ್ಲಿ 15 ವರ್ಷಗಳನ್ನ ಪೂರೈಸಿದ್ದಾರೆ. ಈ 15 ವರ್ಷಗಳ ಪ್ರಯಾಣದಲ್ಲಿ ನಾನು ಅನೇಕ ಏರಿಳಿತಗಳನ್ನ ಕಂಡಿದ್ದೀನಿ. ನಾನು ಯಶಸ್ಸು, ವೈಫಲ್ಯ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ. ಆದ್ರೆ ಇವೆಲ್ಲವೂ ಜೀವನದ ಒಂದು ಭಾಗ. ಮುಂದಿನ 15 ವರ್ಷಗಳಿಗಾಗಿ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಈಗ ನನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನ ನಾನು ತಿಳಿದುಕೊಂಡಿದ್ದೀನಿ. ಕಳೆದ ಅವಧಿಯು ನನಗೆ ಉತ್ತಮ ಅನುಭವವನ್ನ ಕೊಟ್ಟಿದೆ ಅಂತ ಸ್ಯಾಮ್ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಒಟ್ಟಾರೆಯಾಗಿ ಇತ್ತೀಚೆಗೆ ಶುಭಂ ಚಿತ್ರದ ಮೂಲಕ ನಿರ್ಮಾಪಕಿ ಕೂಡ ಆಗಿದ್ದಾರೆ. ಅವರು ಹೊಸ ಬ್ಯಾನರ್ ಅನ್ನ ಸ್ಥಾಪಿಸಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ. ಇದು ಅವರ ಮೊದಲ ಚಿತ್ರವಾದ್ರೂ ಶುಭಂ ಅವರಿಗೆ ದೊಡ್ಡ ಯಶಸ್ಸನ್ನ ತಂದುಕೊಟ್ರು. ಮತ್ತೊಂದು ಕಡೆ ಸಮಂತಾ ಹಲವಾರು ವೆಬ್ ಸರಣಿಗಳಲ್ಲಿ ನಿರತರಾಗಿದ್ದಾರೆ. ಒಟ್ಟಾರೆಯಾಗಿ ಸ್ಯಾಮ್ ತೆಗೆದುಕೊಂಡಿರುವ ಈ ನಿರ್ಧಾರಕ್ಕೆ ಅವರ ಅಭಿಮಾನಿಗಳಂತೂ ಖುಷಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.